ನಿಮ್ಮದು 5,000ದ್ದು ಪುಕ್ಳಿಯದ್ದು ಕೆಲಸ, 3,000ದ್ದು ಪುಕ್ಳಿಯದ್ದು ಕೆಲಸ ನನಗೆ ಅಗತ್ಯ ಇಲ್ಲ ಮಾಡಲಿಕ್ಕೆ. ನನಗೆ ಅಂಥದ್ದು ಎಷ್ಟು ಕೆಲಸ ಉಂಟು. ಯಾಸ್ ನೋಡ್ಬೋದು, ಈಗ ಕಾರಲ್ಲಿ ನಾವು ಕಾಣೋದು 2 ಜನ ಮಾತ್ರ, ಇಡ್ಲಿಕ್ಕೆ 3 ಜನ ಇದ್ದಾರೆ. ಬೆರಳು ನಗ್ತಾ ಇದ್ದಾನೆ ತಿನ್ಕೊಂಡು, ಹೇಳ್ತಾನೆ ಪುನಃ ನಿಗಲೇ ಬೋರ್ಡ ಅಂತ ಕೇಳ್ತಾನೆ. ಒಳ್ಳೆ ಬ್ಲಾಗ್ನ ಒಂದಿಗೆ ಸಿಗ್ತೇವೆ ನಿಮಗೆ. ಸೊ ಇಲ್ಲಿ ಟೇಕ್ ಕೇರ್, ಟಾಟಾ, ಬಾಯ್ 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 ಬಾಯ್. ಹಾಂ ಸ್ಟಾರ್ಟಿಂಗ್ ನಿನ್ನ. ಏನಂತ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕಾಲ್ ಡೈಲಿ ಡಮ್ ಡಮ್. ಸೊ ಇನ್ನಿತ್ತು ನಮ್ಮ ಕಿಂಜಿ ಒಂಜಿ ಬೇಲೆ ಅವನೊಂದು. ಸೊ ಇವತ್ತಿನ ಕೆಲಸ ಸಣ್ಣ ಒಂದು ಕೆಲಸ ಆಗ್ತದೆ. ಇಲ್ಲಿ ನೋಡ್ಬೋದು ನಿಮಗೆ ಬಲೂನ್ಸ್ ಇದ್ದು ರಾಶಿ ಎಲ್ಲ ಇದೆ ಗಾಡಿ ಒಳಗಡೆ. ಸೊ ಇವತ್ತಿನ ಕೆಲಸ ಏನು ಅಂತ ಹೇಳಿದರೆ ಮಲ್ಪೆಯಲ್ಲಿ ಡೆಕೋರೇಷನ್ನ ಕೆಲಸ. ಸಣ್ಣ ಮಟ್ಟಿನ, ದೊಡ್ಡ ಮಟ್ಟಿನದ್ದಲ್ಲ ವಸಂತ ಭವನ. ಸಣ್ಣ ಮಟ್ಟಿನ ಕೆಲಸ ಏನು ಅಂತ ಹೇಳಿದರೆ ಒಂದು ಬರ್ತ್ಡೇ ಡೆಕೋರೇಷನ್ ಮಾಡಲಿಕ್ಕಿದೆ. ಹಾಗಾಗಿ ಆ ಬರ್ತ್ಡೇ ಡೆಕೋರೇಷನ್ಗೆ ಬೇಕಾದ ಐಟಮ್ ಹಿಡ್ಕೊಂಡು ನಾವು ಹೋಗ್ತಿದ್ದೆ ಮಲ್ಪೆ ಬೀಚಿಗೆ ಡೆಕೋರೇಷನ್ ಮಾಡಲಿಕ್ಕೋಸ್ಕರ. ಇಲ್ಲಿ ನೋಡ್ಬೋದು ಪಬ್ಲಿಕ್ ಎಲ್ಲ ಹೋಗ್ತಾ ಇದ್ದಾರೆ. ಹಾಗೆ ಪಬ್ಲಿಕ್ನ ಸೈಡ್ನಲ್ಲಿ ಕೂತ್ಕೊಂಡು ನಮ್ಮದೊಂದು ವ್ಲಾಗ್ ಆಗ್ತಾ ಉಂಟು. ಸೊ ಇವತ್ತಿನ ಲೊಕೇಶನ್ ಬಂದುಬಿಟ್ಟು ಎಲ್ಲಿ ಅಂತ ಹೇಳಿದರೆ, ಇಲ್ಲಿಂದ ಹೋಗಿ ಇದು ನೋಡ್ಬೋದು, ಪಡುಕೆರೆ ಬ್ರಿಡ್ಜು ಈಚೆ ಬದಿ. ಸೊ ಇದು ಈಚೆ ಬದಿ ಬೀಚಿಗೆ ಹೋಗುತ್ತೆ, ಆಚೆ ಬದಿ ಕಾಪುಗೆ ಹೋಗುತ್ತೆ. ಸೊ ಇಲ್ಲಿ ಪಡುಕೆರೆ ಬ್ರಿಡ್ಜಿಂದ ಈಚೆ ಬಂದು ನಾನು ಈ ಕಾಡಿನ ಮಿಡ್ಲಲ್ಲಿ ಹೋಗಿ ನಮ್ಮ ಒಟ್ಟಿಗೆ ಇವತ್ತು ಜಾಯ್ನ್ ಆಗಿದ್ದಾರೆ ಪವನ್ ಕೆಲಸಕ್ಕೆ ಹೆಲ್ಪ್ ಮಾಡಲಿಕ್ಕೆ. ಸೊ ಇಲ್ಲಿ ಬಂದುಬಿಟ್ಟು ನಮ್ಮದು ಇವಾಗ ಡೆಕೋರೇಷನ್ ಆಗಲಿಕ್ಕಿದೆ. ಸೊ ಬ್ಯೂಟಿಫುಲ್ ಒಂದು ವ್ಯೂ ನೋಡ್ಬೋದು ನಿಮಗೆ. ಸೊ ಇದು ಮಲ್ಪೆ ಬೀಚ್ನ ವ್ಯೂ ಆಗಿರುತ್ತೆ. ಸೊ ಇಲ್ಲಿ ನಾವು ಡೆಕೋರೇಷನ್ ಮಾಡಲಿಕ್ಕಿದ್ದೇವೆ. ಸೊ ಡೆಕೋರೇಷನ್ ಏನು ಅಂತ ಹೇಳಿದರೆ ಬರ್ತ್ಡೇ ಡೆಕೋರೇಷನು. ಸೊ ತುಂಬ ಬಿಸಿಲು ಕೂಡ ಇದೆ, ನೋಡ್ಬೋದು ನಿಮಗೆ. ತುಂಬ ಅಂದರೆ ತುಂಬ ಬಿಸಿಲುಂಟು. ಸೊ ಈ ಬಿಸಿಲಲ್ಲಿ ಇವತ್ತು ಕೆಲಸ ಅವು ಬಿಡ್ಚಿತ್ತು ಚೀಲ ಅವು ಬಲೂನ್ ಅದ ಅವು ಎಷ್ಟು ಅದ ಅಲ್ಲೇ ಊದಿಗೆ ಕಾರ್ಡ್ ಕಟ್ಟದ ಸರ್ಕ ಅವು ಇಪ್ಪಡ. ಸೊ ಕೆಲಸ ಸ್ಟಾರ್ಟ್ ಆಗುತ್ತೆ, ನೀವು ನೋಡ್ತಾ ಇರಿ. A few moments later. ಸೊ ನಾವು 3 ಗಂಟೆಗೆ ಕೆಲಸಕ್ಕೆ ಬಂದವರು ಬೀಚ್ ಸೈಡಲ್ಲಿ. ಒಂದೊಳ್ಳೆ ಅಹಿತಕರ ಘಟನೆ ಆಯಿತು. ಒಂದು ಎಂತ ಹೇಳ್ತಾರೆ, ನರಕ ಒಂದು ಸಂಗತಿ ಆಯಿತು, ಗಲೀಜು, ಒಂದು ಸಿಟ್ಟು ಬರುವಂಥ ಸಂಗತಿ ಆಯಿತು. ಎಂತ ಅಂತ ಹೇಳಿದರೆ ಪವನ್ ಅವರು ಹೇಳ್ತಾರೆ, ಕೇಳಿ. ಪವನ್ ಅವರೇ ಹೇಳಿ, ಕನ್ನಡದಲ್ಲಿ ಹೇಳಿ. ಇವರೇ ಒಂದು ಚೊರಬಟ್ ಪಾರ್ಟಿ ಸಿಕ್ಕಿದೆ, ಹಿಂದಿಯದ್ದು ಎಂತ ಹೇಳ್ತಾರೆ ಅಂತ ಅರ್ಥ ಸಾಗುದಿಲ್ಲ. ಅರ್ಥ ನಂಗೆ ಆಗ್ತಾ ಇತ್ತು. ಬಟ್ ಥಿಂಗ್ ಈಸ್, ಎಲ್ಲರೂ ಹೇಳ್ತಾರೆ ಬಿಸ್ನೆಸ್ ಮಾಡೋದು ಸುಲಭ, ಒಂದು ಕೆಲಸ ಮಾಡಿದ್ರೆ ಸಾಕು, ಅವ್ರು ಅಷ್ಟು ತಗೊಳ್ತಾರೆ ಎಷ್ಟು ತಗೊಳ್ತಾರೆ ಅಂತ. ಬಲೂನ್ ಡೆಕೋರೇಷನ್ ಮಾಡ್ತಾರೆ, ಎಷ್ಟು ತಗೊಳ್ತಾರೆ ಅಂತ. ಸೊ ಅದರಲ್ಲಿ ಹಿಂದೆ ಇರುವ ಶ್ರಮ ಮತ್ತು ಕಷ್ಟ ನಾನು ನಿಮ್ಗೆ ಈಗ ಹೇಳ್ತೇನೆ, ಕೇಳಿ. ಅದಕ್ಕಿಂತ ಮೊದಲು ನಾವೀಗ ಬೀಚಲ್ಲಿ ಡೆಕೋರೇಷನ್ ಮಾಡಿ ಬಂದ್ವಿ. ಸೊ ಡೆಕೋರೇಷನ್ ಮಾಡಿದವರು ಯಾವುದೇ ಥಿಂಗ್ಸ್ ಕೂಡ ಬೀಚಲ್ಲಿ ಬಿಸಾಕಿಲ್ಲ. ಅದು ಪ್ಲಾಸ್ಟಿಕ್ ಆಗಿರ್ಬೋದು, ವೇಸ್ಟ್ ಆಗಿರ್ಬೋದು, ಯಾವುದು ಕೂಡ ಬಿಸಾಕಿಲ್ಲ. ನಮ್ಮ ಗಾಡಿಯಲ್ಲಿ ಹಾಕೊಂಡು ಬಂದಿದ್ದೇವೆ. ಫಾರ್ ಎಕ್ಸಾಂಪಲ್, ನಾವೀಗ ಗಾಡಿಯಲ್ಲಿ ನಾನು ಈಚೆಯಿಂದ ಪವನ್ ಇದ್ದಾನೆ, ಈಚೆ ನಾನಿದ್ದೇನೆ. ಬಟ್ ನಮ್ಮೊಟ್ಟಿಗೆ ಇನ್ನೊಬ್ಬರು ಕೂಡ ಇದ್ದಾರೆ. ಬಲೂನ್ನ ಹಿಂದೆ ಅವ್ರು ಮುರ್ಕಿ ಹೋಗಿದ್ದಾರೆ. ಸರಿ, ನಮಸ್ತೆ ಹೇಳಿ. ನಮಸ್ತೆ. ಸೊ ಇಲ್ಲಿದ್ದಾರೆ, ಅವ್ರು ಕಾಣುದಿಲ್ಲ. ಪೃಥ್ವಿನವರು. ನಮಸ್ತೆ. ನಮಸ್ತೆ. ಸೊ ಪೃಥ್ವಿನವರು ಹಿಂದೆ ಇದ್ದಾರೆ.
ಸೊ ಅವರು ಬಲೂನ್ನ ಇಡೇಕಲ್ಲಿ ಮುರುಕಿ ಹೋಗಿದ್ದಾರೆ. ಸೊ ಇವತ್ತೇನ ಆಗಿದೆ ಅಂತ ಹೇಳಿದರೆ, ಒಂದು ಪಾರ್ಟಿಗೆ ನಾನು ಹೇಳಿದ್ದೆ, ಒಂದು ಬಜೆಟ್ ಹೇಳಿದ್ದೆ. ಸೊ ಹೇಳ್ತೇನೆ ನೋಡಿ ಎಷ್ಟು ಬಜೆಟ್ ಅಂತ. ನಾನು ಅವ್ರಿಗೆ 5,000 ಬಜೆಟ್ ಹೇಳಿದ್ದೆ. ಬಟ್ ಅವ್ರ ಪಾರ್ಟಿ ನನಗೆ 5,000 ಜಾಸ್ತಿ ಆಗ್ತದೆ, ನನಗೆ ಕಡಿಮೆಯಲ್ಲಿ ಮಾಡಿಕೊಡು ಹಾಗೆ ಹೀಗೆ ಅಂತ ಹೇಳಿ ಚೊರೆ ಮಾಡಿ ತುಂಬ ಚೊರೆ ಮಾಡಿದರು. ಮತ್ತೆ ಅವ್ರು ಹೇಳಿ ನನಗೆ 3,000 ಮಾಡಿ ಕೊಡಬೇಕು, ನನಗೆ ಅಷ್ಟೇ ಬಜೆಟ್ ಇರೋದು, ಮತ್ತೆ ನನಗೆ ಅಲ್ಲಿಂದ ಬೇರೆ ಬದಿಗೆ ಹೋಗ್ಲಿಕ್ಕೆ ಉಂಟು ಅಂತ ಹೇಳಿದರು. ನಾನು ಸರಿ ಓಕೆ 3,000ಗೆಲ್ಲ ಮಾಡಿಕೊಡು, ಅದು ಸಹ ನಮ್ಮ ಊರಿನವರಲ್ಲ, UP ಅವರು. ಸೊ ಅವರಿಗೆ ಒಂದು ನಮ್ಮ ಊರಿನ ಬಗ್ಗೆ ಒಂದು ಒಳ್ಳೆ ಇಂಪ್ರೆಷನ್ ಬರ್ತದೆ ಅಂತ ನಾನು ಎಣಿಸ್ಕೊಂಡು ಕೆಲಸ ಮಾಡಿಕೊಟ್ಟೆ. ಸರಿ ಫೈನ್, 3,000ಕ್ಕೆ ಮಾಡಿಕೊಡುವ ಅಂತ. ಅದು ಸಹ 3,000 ಅಂತ ಹೇಳಿ ಫಿಕ್ಸ್ ಆಗಿತ್ತು. ಕೆಲಸ ಮಾಡಿ ಕೊಟ್ವಿ ಅವರದ್ದು ಎಲ್ಲ ಕೆಲಸ ಮಾಡಿ ಕೊಟ್ಟ ಮೇಲೆ ಅವರು ಹೇಳಿದರು, ಅದು ಬಲೂನ್ ಕಡಿಮೆ ಆಯಿತು, ಇದು ಬಲೂನ್ ಕಡಿಮೆ ಆಯಿತು, ನನಗೆ ಅದು ಹಾಕಿ ಕೊಡಿ, ಇದು ಹಾಕಿ ಕೊಡಿ ಅಂತೆಲ್ಲ ಹೇಳಿದರು. ಫೈನ್ ಅವ್ರು ಹೇಳಿದಾಗೆ ಎಕ್ಸ್ಟ್ರಾ ಐಟಮ್ ಕೂಡ ಮಾಡಿ ಕೊಟ್ವಿ. ಎಲ್ಲ ಮಾಡಿ ಕೊಟ್ಟ ನಂತರ ಅವರದ್ದು ಬೇಬಿಗೆ ಲೆಟರ್ ಇಡಲಿಕ್ಕಿತ್ತು. ಸೊ ಲೆಟರಲ್ಲಿ A ಲೆಟರ್ ಮಿಸ್ ಆಯಿತು. ಸೊ ಅವ್ರದ್ದು ಮಗುದೊಂದು ಹೆಸರಿತ್ತು, ಅದರಲ್ಲಿ A ಲೆಟರ್ ಮಿಸ್ ಆಯಿತು. ಸೊ ಮಿಸ್ ಆಯಿತು ಅಂತ ಹೇಳಿದಕ್ಕೆ ನಾವೆಂತ ಮಾಡಿದ್ವಿ, ಶಾಪಿಗೆ ಹೋಗಿ ತಂದು ಕೊಟ್ವಿ. ಸೊ ಒಂದು 20 ಮಿನಿಟ್ಸ್ ಆಗಿತ್ತು. ತಂದು ಕೊಟ್ಟ ನಂತರ ಇವರು ಹೇಳಿದರು, ನೀವು ಈಗೇನು ತಂದು ಕೊಡೋದು, ನಿಮಗೆ ತರುವಾಗಲೂ ನಿಮಗೆ ಸ್ವಯ ಇಲ್ವಾ ಹಾಗೆ ಹೀಗೆಲ್ಲ ಅಂತ ನಮ್ಮೊಟ್ಟಿಗೆ ಲಡಾಯಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು, ಒಂದು ಪಾರ್ಟಿ. ಸೊ ಅದಕ್ಕೆ ನಮಗೆ ಹಣ ಬರಬೇಕಲ್ಲ. ಸೊ ನಾವು ಬಾಯಿ ಮುಚ್ಚಿ ಕುತ್ಕೊಂಡ್ವಿ, ನಾನು ಮತ್ತೆ ಪವನ್ ಮತ್ತೆ ನಾನು ಬಾಯಿ ಮುಚ್ಚಿ ಕುತ್ಕೊಂಡಿದ್ದೆ. ಯಾಕಂತೇಳಿ ನಮಗೆ ಪೇಮೆಂಟ್ ಬರಬೇಕಲ್ಲ, ಅದಕ್ಕೆ ನಾವು ಬಾಯಿ ಮುಚ್ಚಿ ಕುತ್ಕೊಂಡ್ವಿ. ಸೊ ಎಲ್ಲ ಆಯಿತು, ಅವರೆಲ್ಲ ಫೋಟೋ ಎಲ್ಲ ತೆಗೆದ್ರು. ಆ A ಲೆಟರ್ ಬಂದ ಮೇಲೆ ಕೂಡ ಫೋಟೋ ಎಲ್ಲ ತೆಗೆದ್ರು, ಒಳ್ಳೆದಾಗಿ ಫೋಟೋ ಎಲ್ಲ ತೆಗೆದ್ರು, ನಗಡಿದ್ರು, ಗ್ರೂಪ್ ಫೋಟೋ ತಗೊಂಡು ಹೋಗುವಾಗ ಹೇಳೋದು, ನನಗೆ ಕೆಲಸ ನಿಮ್ಮದು ಇಷ್ಟ ಆಗಲಿಲ್ಲ, ನಾನು ಅಷ್ಟು ಹಣ ಕೊಡೋದಿಲ್ಲ, ಇಷ್ಟು ಹಣ ಕೊಡೋದಿಲ್ಲ ಅಂತ ಲಡಾಯಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ನಾನು ಹೇಳಿದೆ ಎಂತಕ್ಕೆ ವಿಷಯ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳ್ತಾರೆ, ನನಗೆಲ್ಲ ಆನ್ ಟೈಮಲ್ಲಿ ಆಗಬೇಕಿತ್ತು, ನಿಮ್ಮದು ಲೇಟ್ ಆಯಿತು ಅಂತ ಎಲ್ಲ ಹೇಳಿದರು. ಅವ್ರು ಹೇಳಿದ ಟೈಮ್ ಎಷ್ಟಿತ್ತು ಅಂತ ಹೇಳಿದರೆ 5 ಗಂಟೆ. ನಾನು ಅವ್ರಿಗೆ ಡೆಕೋರೇಷನ್ ಮುಗಿಸಿ ಕೊಟ್ಟದ್ದು 4:15. ಸೊ ಒಂದು ಥಿಂಗ್ ಮಿಸ್ ಆಯಿತು, ನಾನು ಹೋಗಿ 4:30 ತಗೊಂಡು ಬಂದೆ. 5 ಗಂಟೆಗೆ ಅವರಿಗೆ ಎಲ್ಲ ಮಾಡಿ ಕೊಟ್ಟಿದ್ದೇನೆ. ಬಟ್ ಅವ್ರು ಲಡಾಯಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದು ಕಾಲ್ ಬರ್ತಾ ಉಂಟು. Eventually. ಸರಿ. ಸೊ ಒಂದು ಕಾಲ್ ಬಂತು. ಈ ಕೆಲಸದಲ್ಲಿ ಬ್ಯುಸಿಯಲ್ಲಿ ಇರ್ತದೆ, ಎಂತ ಮಾಡೋದು ಹೇಳಿ. ಸೊ ನಮ್ಮದು ಇದು ಗಾಡಿಯದ ಅವಸ್ಥೆ ನೋಡಿ, ಒಂದು ಸೈಡ್ ಒಂದು ಚೂರು ಕೂಡ ಗ್ಯಾಪ್ ಇಲ್ಲ. ಪವನ ಹಿಡ್ಕೊಳ್ಳಿ, ನೀವು ಸಹ ಕಾಣಬೇಕಾದ್ರಲ್ಲಿ, ನೀವೆಂತ ಮತ್ತೆ ಹೀಗೆ ಹಿಡ್ಕೊಳ್ಳಿ. ಸೊ ಎಲ್ಲ ಚೊರೆ ಎಲ್ಲ ಆಯಿತು. ಅದಕ್ಕೆ ನಾನು ಹೇಳಿದೆ, ನನ್ನ ಕಡೆಯಿಂದ ತಪ್ಪಾಗಿದ್ದರೆ ಫೈನ್, ಅರ್ಧ ಗಂಟೆ ಲೇಟ್ ಆಯಿತು, ತಪ್ಪಾಯಿತು ನನ್ನ ಕಡೆಯಿಂದ, ಸಾರಿ ಅಂತ ಹೇಳಿದೆ. ಅದಕ್ಕೆ ಅವ್ರು ಹೇಳೋದು, ಇಲ್ಲ ನನಗೆ ಊರಿಗೆ ಹೋಗ್ಲಿಕ್ಕೆ ಉಂಟು, ನಾನು ಹಣ ಕೊಡೋದಿಲ್ಲ, ನಿಮ್ಮೊಟ್ಟಿಗೆ ಎಂತ ಮಾಡ್ಲಿಕ್ಕೆ ಆಗ್ತದೆ ಮಾಡ್ಕೊಳ್ಳಿ ಹಾಗೆ ಹೀಗೆ ಎಲ್ಲ ತುಂಬ ಲಡಾಯಿ ಆಯಿತು. ನೀವು ಸತ್ತೇ ಹೋಗಿ ಅಂತ ನಾನು ಎಣಿಸ್ಕೊಂಡೆ ಮನಸ್ಸಲ್ಲಿ. ನಾನು ಹೇಳಿದೆ, ನಿಮ್ಗೆ ಎಷ್ಟು ಹಣ ಕೊಡ್ಲಿಕ್ಕೆ ಕೊಡಿ, ಮತ್ತು ನೀವು ಹೋಗಿ, ನನಗೆ ಸುಮ್ಮನೆ ಸೊರೆ ಮಾಡಬೇಡಿ. ನಿಮ್ಮದು 5,000ದ್ದು ಕುಕ್ಳಿಯದ್ದು ಕೆಲಸ, 3,000ದ್ದು ಕುಕ್ಳಿಯದ್ದು ಕೆಲಸ ನನಗೆ ಅಗತ್ಯ ಇಲ್ಲ ಮಾಡಲಿಕ್ಕೆ, ನನಗೆ ಅಂಥದ್ದು ಎಷ್ಟೋ ಕೆಲಸ ಉಂಟು, ನಿಮ್ಮದು ಇಷ್ಟು ಜುಜುಬಿ ಕೆಲಸ ನನಗೆ ಬೇಡ ಅಂತ ಲಡಾಯಿ ಆಯಿತು ನನಗೆ ಮತ್ತೆ ಅವರಿಗೆ, ಅಲ್ಲ ಪವನ? ಸೊ ಪವನ್ ಎಂತ ಮಾಡಿದ್ದಾನೆ ಅಂತ ಹೇಳಿದರೆ, ಪವನ್ ಕೂಡ 2 ಬೈದ, ಸ್ವಲ್ಪ ಹಿಂದಿಯಲ್ಲಿ ಬೈದ, ತುಂಬ ಹಿಂದಿ ಬರಲಿಲ್ಲ ಅವನಿಗೆ ಬೈಲಿಕ್ಕೆ, ಸ್ವಲ್ಪ ಹಿಂದಿಯಲ್ಲಿ ಬೈದ. ಮತ್ತು ಅವ್ರು ಎತ್ಕೊಂಡು ಹೋದರು. ಸೊ ಅವ್ರು ನಮಗೆ ಪೇಮೆಂಟ್ ಕೊಡಬೇಕಿತ್ತು 3,000. ಬಟ್ ಅವ್ರು ನಮಗೆ ತುಂಬಾ ಕಡಿಮೆ ಕೊಟ್ಟರು. ನಮಗೆ ಸ್ವಲ್ಪ ಬೇಜಾರಾದ ಸ್ಟೈಲ್ ಅಡ್ಡಿಲ್ಲ, ಕೆಲಸದಲ್ಲಿ ಇದೆಲ್ಲ ಇದ್ದದ್ದೇ. ಬಟ್ ನಾನು ನಿಮ್ಗೆ ಒಂದು ವಿಷಯ ಹೇಳಿದ್ದೆ, ಯಾಕೆ ಅಂತ ಹೇಳಿದ್ರೆ, ಎಲ್ಲರೂ ಹೇಳ್ತಾರೆ ಆಯ ಕಾಸು ಮಲ್ತೆ ಮಾರೆ, ಆಯ ಬೆನ್ಪೆ ಮಾರೆ ಅಂತ. ಬಟ್ ಅದರ ಹಿಂದಿರೋ ಸ್ಟ್ರಗಲು, ಅದರ ಹಿಂದಿರೋ ಕಷ್ಟ, ಅದು ಯಾರಿಗೆ ಸಹ ಗೊತ್ತಿಲ್ಲ. ಸೊ ಎಂತ ಹೇಳ್ತೀವಿ ಪವನ್ ಅವರೇ? ಸೊ ಮಿಡಲ್ ಕ್ಲಾಸ್ ಜೀವನ ನೋಡೋ ಸುಲಭ ಇಲ್ಲ, ಎಲ್ಲ ಕೆಲಸ ಎಲ್ಲ ಮಾಡೋದು ಎಷ್ಟು ಕಷ್ಟ ಉಂಟು ನೋಡಿ. ಅಲ್ಲಿ ನೋಡಿ ಬಸ್ಸಲ್ಲಿ ಹೋಗೋರೆಲ್ಲ ನಮ್ಮ ನೋಡ್ಕೊಂಡು ಹೋಗ್ತಾ ಇದ್ದಾರೆ, ಅಲ್ಲಿ ನೋಡಿ ಹಿಂದೆ ಕೂತ್ಕೊಂಡು, ಇವರೆಂತ ಬಲೂನೆಲ್ಲ ಹಾಕೊಂಡು ಗಾಡಿಯಲ್ಲಿ ಎಲ್ಲಿ ಹೋಗ್ತಾರೆ ಅಂತ. ಹಾಗೆ ನಮ್ಮ ಹಿಂದೆ ನೋಡಿ ಪೃಥ್ವಿನವರು ಡೆಡಿಕೇಶನ್ ನೋಡಿ, ಫ್ಲವರ್ ಇದು ಬಲೂನ್ಸ್ ಮುರ್ಕಿ ಹೋಗಿದೆ, ಅವನು ಇದ್ದಾನೆ ಇಲ್ಲ ಅಂತ ಗೊತ್ತಾಗೋದಿಲ್ಲ. ಪೃಥ್ವಿನ್ ಇದೆಯಲ್ಲ ಡೈಲಿ ಡಮ್ ಯಸ್. ನೋಡ್ಬೋದು ಈಗ ಕಾರಲ್ಲಿ ನಾವು ಕಾಣೋದು 2 ಜನ ಮಾತ್ರ, ಇಡ್ಲಿಕ್ಕೆ 3 ಜನ ಇದ್ದಾವೆ. ಮತ್ತೆ ತೋರಿಸ್ತೇವೆ ಯಾರು ನಮ್ಮದು ಇವರು ಇಳಿಯುವಾಗ, ಯಾರು ಪೃಥ್ವಿನವರು ಇಳಿಯುವಾಗ. ಸೊ ಒಂದು ನನ್ನದು ಇವತ್ತಿನ ಒಂದು ಹೋಸ್ಟ್ ಕೆಲಸ ಅಂತಲೇ ಹೇಳ್ಬೋದು. ನನ್ನ ಲಿಟ್ರಲಿ ಒಂದು 3-4 ವರ್ಷದ ಎಕ್ಸ್ಪೀರಿಯನ್ಸ್ನಲ್ಲಿ ಫಾರ್ ದಿ ಫಸ್ಟ್ ಟೈಮ್ ನನಗೆ ಈ ಥರ ಆಗಿದ್ದು, ಲೈಫಲ್ಲೇ ಫಸ್ಟ್ ಟೈಮ್ ಈ ಥರ ಆಗಿದೆ, ಇನ್ನು ಆಗೋದೇ ಬೇಡ. ಸೊ ನಾನು ಪವನೊಟ್ಟಿಗೆ ಹೇಳ್ತಾ ಇದ್ದೆ, ಪವನ ಇವತ್ತಿನ ಕೆಲಸ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ ಪವನ, ಅಲ್ಲ ಪವನ? ಅದಕ್ಕೆ ಪವನ ಹೇಳಿದ, ಎಂತ ಮಾಡೋದು ವಹಿಸ್ಕೊಂಡಾಗಿದ್ದೆಲ್ಲ ಮಾಡಿ ಅಂತ ಹೇಳಿದ. ಅದಕ್ಕೆ ನಾ ಪವನ ಹೇಳಿದ್ದಕ್ಕೆ ಜೈ ಅಂತ ಹೇಳಿ ಮಾಡಿದ್ದು. ಲಾಸ್ಟಿಗೆ ಹೀಗೇನಾಯ್ತು, ಕಿರಿಕಿರಿ ಆಯಿತು. ಆ ಗ್ಯಾಪಲ್ಲಿ ಪ್ರತಿನ್ ಕೇಕ್ ತಿಂದು ಬಂದಿದ್ದಾನೆ. ಆ ಗ್ಯಾಪಲ್ಲಿ ನಾವು ಡೆಕೋರೇಷನ್ ತೆಗಿಲಿಕ್ಕೆ ಹೋದ್ವಿ. ಡೆಕೋರೇಷನ್ ತೆಗಿಲಿಕ್ಕೆ ಹೋಗುವಾಗ ಆ ಪಾರ್ಟಿಯವರು ಸ್ವಲ್ಪ ಕೇಕ್ ಕೊಟ್ಟರು. ಕೇಕ್ ಕೊಡಲಿ ತಿನ್ನಲಿ ಬೇಜಾರಿಲ್ಲ, ಕೊಟ್ಟದೆಷ್ಟು ಗೊತ್ತುಂಟ, ಇಷ್ಟು ಸಣ್ಣ ಪೀಸ್. ಇಷ್ಟು ಸಣ್ಣ ಅಂತ ಹೇಳಿದರೆ ನಮ್ಮ ಮನೆಯ ನಾಯಿ ಕೂಡ ಅಷ್ಟು ಸಣ್ಣ ತಿನ್ನೋದಿಲ್ಲ. ನಾಯಿ ಸಹ ಮತ್ತೆ ಕೇಳ್ತದೆ ಇನ್ನು ಸ್ವಲ್ಪ ಜಾಸ್ತಿ ಕೊಡಿ ಅಂತ. ಅಷ್ಟು ಸಣ್ಣ ಪೀಸನ್ನು ನಮ್ಮ ಪ್ರತಿನ ಹೋಗಿ ಅವರೊಟ್ಟಿಗೆ ಹೋಗಿ ತಗೊಂಡು ತಿಂದು ಬಂದು ನಮ್ಮೊಟ್ಟಿಗೆ ಹೇಳ್ತಾನೆ, ಬೆರಳು ನಗ್ತಾ ಇದ್ದಾನೆ ತಿನ್ಕೊಂಡು, ಹೇಳ್ತಾನೆ ಪುನಃ ನಿಗಲೇ ಬೋಡ ಅಂತ ಕೇಳ್ತಾನೆ, ಅಲ್ಲ ಪ್ರತಿನ? ಅಂತ ಒಂದು ಪಾರ್ಟಿ, ನಮ್ಮ ಚೊರೆ ಪಾರ್ಟಿ ಇವತ್ತಿನದ್ದು. ಸೊ ಇದೊಂದು ನಮ್ಮದು
ಡೆಕೋರೇಷನ್ ಅಲ್ಲಿ ಇವತ್ತಾದಂಥ ಒಂದು ಎಕ್ಸ್ಪೀರಿಯನ್ಸ್ ಒನ್ ಆಫ್ ದ ಎಂತ ಹೇಳ್ಬೋದು ಪವನ್ ಅವರೇ, ಎಂತ ಎಕ್ಸ್ಪೀರಿಯನ್ಸ್ ಆಯ್ತು ನಿಮ್ಗೆ? ನಿಮ್ಗೆ ಸಿಟ್ಟು ಬಂತ, ಗಲೀಜ್ ಆಯ್ತಾ, ಗರ್ವ ಬಂತ? ಗರ್ವ ಅಲ್ಲ ಅಂತ ಹೇಳ್ತಾರಲ್ಲ, ಕನ್ನಡದಲ್ಲಿ ಹೇಳಿವ್ರೆ. ಸಿಟ್ಟು ಸಹ ಬರ್ತದೆ, ನಗಾಡ್ಲಿಕ್ಕೆ ಸಹ ಬರ್ತದೆ ಮಾತಾಡುವಾಗ. ಮತ್ತೆ ಮತ್ತೆ ಇದರಲ್ಲಿ ಒಂದು ಲೆಸನ್ ಕಲ್ತೀವಿ ಒಳ್ಳೇದು. ಒಂದು ಲೈಫಲ್ಲಿ ಲೆಸನ್ ಎಂತ ಅಂತ ಹೇಳಿದ್ರೆ ಇದೆ, ನಾವು ಲೈಫಲ್ಲಿ ಎಣ್ಸ್ಕೊಂಡಾಗ ಎಲ್ಲ ಕೂಡ ಆಗುದಿಲ್ಲ. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಯಾರು ಕಷ್ಟಪಡ್ತಾರೆ ನೋಡಿ, ನೋಡುವವರಿಗೆ ಅದು ಸುಲಭ ಕಾಣಿಕ, ಆಯ ಕಾಸು ಮಲ್ತೆ ಮಾರ, ಆಯ ಅಂಚ ಮಲ್ತೆ ಮಾರ, ಅವನು ಹಾಗೆ ಮಾಡಿದೆ, ಅವನು ಹೀಗೆ ಮಾಡಿದೆ ಅಂತ ಎಲ್ಲ ಹೇಳ್ತಾರೆ. ಬಟ್ ಅವನ ಹಿಂದಿರೋ ಸ್ಟ್ರಗಲ್ ಆಗಿರ್ಬೋದು, ಅವನ ಸ್ಯಾಕ್ರಿಫೈಸ್ ಆಗಿರ್ಬೋದು, ಯಾರು ಕೂಡ ನೋಡುದಿಲ್ಲ. ಪವನ್ ಅವ್ರು ಎಂತ ಹೇಳ್ತೀರಿ? ಹೌದೌದು. ಸೊ ಇದು ನಮ್ಮದು ಇವತ್ತಿನ ಲೆಸನ್. ಏನು ಅಂತ ಹೇಳಿದ್ರೆ, ಲೈಫ್ನಲ್ಲಿ ಒಂದು ಬಿಸ್ನೆಸ್ ಮಾಡುವಾಗ ಎಲ್ಲದೂ ಕೂಡ ರೆಡಿ ಇರಬೇಕು. ಬೈಗಳು ತಿನ್ಲಿಕ್ಕೂ ರೆಡಿ ಇರಬೇಕು, ಮತ್ತೆ ಹಾಗೆಯೇ ಬೈಲಿಕ್ಕೆ ರೆಡಿ ಇರಬಾರ್ದು. ಪೇಮೆಂಟ್ ಸಿಕ್ಕಿದ ಮೇಲೆ ಬೇಕಾದ್ರೆ ಬೈಬೋದು, ಅದು ನಮ್ಮ ಇಷ್ಟ ಅಲ್ಲ. ನಮಗೆ ರೀಲ್ಸ್ ಎಂಡ್ ಮಾಡ್ತಂದಿಲ್ಲಿ ಬಕೊಂಜಿ ಪ್ರಾಣಿ ಹಿಂದೆಯಿಂದ ಕುತ್ಕೊಂಡು ರೀಲ್ಸ್ ಎಂಡ್ ಮಾಡ್ತಾ ಇದ್ದಾನೆ ಪವನ್ ಅವರಿಗೆ. ಸೊ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗು. ನಿಮ್ಗೆ ನಾವು ನಮ್ಮ ಡೆಕೋರೇಷನ್ ತೋರಿಸ್ಬೇಕು ಅಂತ ಇದ್ವಿ, ಬಟ್ ಏನಾಯ್ತು ಅಂತ ಹೇಳಿದ್ರೆ ಪಾರ್ಟಿ ಕೂಡ ಇತ್ತು, ಫೋಟೋ ತೆಗಿಲಿಕ್ಕೆ ಆಗ್ಲಿಲ್ಲ. ಪವನ್ ಅವರು ಸ್ವಲ್ಪ ವಿಡಿಯೋ ತೆಗೆದಿರಂತೆ, ನಾನು ನಿಮಗೆ ತೋರಿಸ್ತೇನೆ, ಹಾಕಿ ತೋರಿಸ್ಲಿಕ್ಕೆ ಆಗುತ್ತೆ ನೋಡ್ತೇನೆ. ಸೊ ನಾವು ನಿಮಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೇವೆ, ಒಳ್ಳೆ ವ್ಲಾಗ್ನಲ್ಲಿಗೆ, ಒಳ್ಳೆ ವ್ಲಾಗ್ನ ಒಂದಿಗೆ ಸಿಗ್ತೇವೆ ನಿಮಗೆ. ಸೊ ಇಲ್ಲಿ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.